ಮಹಾರಾಷ್ಟ್ರದಲ್ಲಿ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ರಾಜಕೀಯ ಸಂಘರ್ಷ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಶಿಂಧೆ ಟೀಮ್ ಬಲ. ಠಾಕ್ರೆ ಟೀಮ್ ತೊರೆದು ಶಿಂಧೆ ಬಣ ಸೇರಿದ್ದಾರೆ ಉದಯ್ ಸಾಮಂತ್. ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಉದಯ್ ಸಾಮಂತ್ ಅವರು ಇದೀಗ ಶಿಂಧೆ ಬಣವನ್ನ ಸೇರಿದ್ದಾರೆ. ದಿನದಿಂದ ದಿನಕ್ಕೆ ಶಿಂಧೆ ಟೀಮ್ ಬಲ ಹೆಚ್ಚಾಗ್ತಾ ಇದೆ. ಉದ್ಧವ್ ಠಾಕ್ರೆ ಟೀಮ್ ತೊರೆದು ಶಿಂಧೆ ಬಣ ಸೇರಿದ್ದಾರೆ ಉದಯ್ ಸಾಮಂತ್. ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂಡಾಯ ಶಾಸಕರು ಅರ್ಜಿಯನ್ನ ಹಾಕಲಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಇವರ ಅರ್ಜಿ. 3 ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಂಡಾಯ ಶಾಸಕರು. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ 10:30ಕ್ಕೆ ಅರ್ಜಿ ವಿಚಾರಣೆ ಬರಲಿದೆ. ಪ್ರಮುಖವಾಗಿ ಬಂಡಾಯ ಶಾಸಕರು 3 ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಾಸಕರ ಮನವೊಲಿಕೆ ಕಡೆಗೆ ಶಿವಸೇನೆ ಪಕ್ಷ ಒಲವನ್ನ ತೋರಿದೆ. ಸರ್ಕಾರವನ್ನ ಉಳಿಸಿಕೊಳ್ಳಲು ಕೊನೆ ಹಂತದ ಕಸರತ್ತನ್ನ ಮಾಡ್ತಾ ಇದೆ. ನಾವು ಅಂತಿಮ ಕ್ಷಣದ ತನಕ ಠಾಕ್ರೆಯನ್ನ ಬೆಂಬಲಿಸ್ತೀವಿ ಅಂತ ಶರದ್ ಪವಾರ್ ಅವರು ಹೇಳಿರುವಂಥದ್ದು. ಶತಾಯ ಗತಾಯ ಕೊನೆ ಹಂತದವರೆಗೂ ಕೂಡ ಸರ್ವ ಪ್ರಯತ್ನಗಳನ್ನ ಮಾಡೋದಕ್ಕೆ ಇದೀಗ ಉದ್ಧವ್ ಠಾಕ್ರೆ ಅವರು ಮುಂದಾಗಿರುವಂಥದ್ದು. ಒಂದ್ ಕಡೆ ರೆಬಲ್ ಶಾಸಕರನ್ನ ಮನವೊಲಿಸುವಂತಹ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಶತಾಯ ಗತಾಯ ರೆಬಲ್ ಶಾಸಕರನ್ನ ಗರ್ ವಾಪಸಿ ಅಂದ್ರೆ ವಾಪಸ್ ಕರ್ಕೊಂಡು ಬರುವಂತಹ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಅವರು ಮಾಡ್ತಾ ಇದ್ದಾರೆ. ಸೊ ನಾಳೆ ಒಂದು ಫೈನಲ್ಗೆ ಬರುತ್ತೆ ಅಂತಲೇ ಹೇಳಬಹುದು. ನಾಳೆ ಏನೇನ್ ಡೆವಲಪ್ಮೆಂಟ್ಗಳು ಆಗುತ್ತೆ ಅನ್ನುವಂಥದ್ದು ಇದೀಗ ಸದ್ಯದ ಕುತೂಹಲ. ಶಿವಸೇನೆಯನ್ನ ಉಳಿಸಿಕೊಳ್ಳೋದಕ್ಕೆ ಉದ್ಧವ್ ಠಾಕ್ರೆ ಅವರು ಸರ್ವ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಕೊನೆಯ ಹಂತದವರೆಗೂ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ. ಹಾಗಾದ್ರೆ ಉದ್ಧವ್ ಠಾಕ್ರೆ ಅವರು ಯಾವ ರೀತಿಯಾದಂತಹ ತಂತ್ರವನ್ನ ಮಾಡ್ತಿದ್ದಾರೆ ಅಂತಂದ್ರೆ, ರೆಬಲ್ ಶಾಸಕರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಈಗಲೂ ಕೂಡ ಮುಂದುವರೆದಿರುವಂಥದ್ದು. ಕೊನೆಯ ತನಕವೂ ಕೂಡ ಉದ್ಧವ್ ಠಾಕ್ರೆ ಅವರು ತಮ್ಮ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಗುವಾಹಟಿ ಹೋಟೆಲ್ಗೆ ಟೀಮ್ ಅನ್ನ ಕಳುಹಿಸೋದಕ್ಕೆ ಉದ್ಧವ್ ಠಾಕ್ರೆ ಅವರು ನಿರ್ಧಾರ ಮಾಡಿದ್ದಾರೆ. ಗುವಾಹಟಿಯಲ್ಲಿ ಏನ್ ರೆಬಲ್ ಶಾಸಕರು ಉಳ್ಕೊಂಡಿದ್ದಾರೆ ಆ ಹೋಟೆಲ್ನಲ್ಲೇ 20 ರೂಮನ್ನ ಬುಕ್ಕಿಂಗ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇರುವಂತದ್ದು. ಠಾಕ್ರೆ ಸಂಪರ್ಕದಲ್ಲಿ 20 ಮಂದಿ ರೆಬಲ್ ಶಾಸಕರು ಇದ್ದಾರಂತೆ. ಸೊ ಈ ರೆಬಲ್ಸ್ ಅನ್ನ ಮನವೊಲಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಠಾಕ್ರೆ ಅವರ ಪತ್ನಿ ರಶ್ಮಿ ಅವರು ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. ರೆಬಲ್ಸ್ ಶಾಸಕರಿಗೆ ಭಾವನಾತ್ಮಕ ಪತ್ರವನ್ನ ಉದ್ಧವ್ ಠಾಕ್ರೆ ಅವರ ಪತ್ನಿ ಬರೆದಿರುವಂತದ್ದು. ಈ ಮೂಲಕ ರೆಬಲ್ ಶಾಸಕರ ಮನವೊಲಿಕೆಯ ಪ್ರಯತ್ನ ಉದ್ಧವ್ ಠಾಕ್ರೆ ಅವರ ಪತ್ನಿಯಿಂದ ಕೂಡ ಆಗ್ತಾ ಇದೆ. ರೆಬಲ್ ಶಾಸಕರಿಗೆ ಶಿವಸೇನೆ ಸಂಸದ ರಾವತ್ ಅವರು ಬೆದರಿಕೆಯನ್ನ ಹಾಕಿರುವಂತದ್ದು. ಮತ್ತೊಂದು ಕಡೆ ಬೆದರಿಕೆ ತಂತ್ರವನ್ನ ಕೂಡ ಹಾಕಲಾಗ್ತಾ ಇದೆ. ಎಲ್ಲ ಆಂಗಲ್ ಇಂದಲೂ ಕೂಡ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. 40 ಶಾಸಕರ ಮೃತದೇಹಗಳನ್ನ ಶವಾಗಾರಕ್ಕೆ ಕಳುಹಿಸ್ತೀವಿ. ಎಷ್ಟು ದಿನ ಇವರು ಹೋಟೆಲ್ನಲ್ಲಿ ಬಚ್ಚಿಟ್ಕೊಂಡಿರ್ತಾರೆ, ಮುಂಬೈಗೆ ಬರಲೇಬೇಕಲ್ವಾ, ಎಷ್ಟು ದಿನ ಹೋಟೆಲ್ನಲ್ಲಿ ಬಚ್ಚಿಟ್ಕೊಂಡು ಕೂರ್ತೀರಿ ಅಂತ ರಾವತ್ ಅವರು ಬೆದರಿಕೆಯನ್ನ ಹಾಕಿರುವಂಥದ್ದು. ಒಂದಲ್ಲ ಒಂದು ದಿನ ನೀವು ಮತ್ತೆ ವಾಪಸ್ ಮುಂಬೈಗೆ ಬರಲೇಬೇಕು. 40 ಶವಾಗಾರಕ್ಕೆ 40 ಜನರ ಶವಾಗಾರಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ. ವಾಪಸ್ ಬಂದ್ರೆ ಈಗಲೂ ಕೂಡ ಶಿವಸೇನೆ ಬಾಗಿಲು ತೆರೆದಿರುತ್ತೆ. ಅಂದ್ರೆ ಬೆದರಿಕೆಯನ್ನ ಹಾಕಿಯೂ ಕೂಡ ಶಾಸಕರನ್ನ ಮತ್ತೆ ವಾಪಸ್ ಕರ್ಕೊಂಡು ಬರುವಂತಹ ಒಂದು ಪ್ರಯತ್ನಗಳಾಗ್ತಾ ಇದೆ. ಸೊ ಮತ್ತೊಂದ್ ಕಡೆ ಏಕನಾಥ್ ಶಿಂಧೆ ಅವರ ಒಂದು ನಡೆಯೇ ನಿಗೂಢವಾಗಿರುವಂಥದ್ದು. ಅವರು ಯಾವ ರೀತಿಯಾಗಿ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ನಿಜಕ್ಕೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ನೋಟಿಸ್ ಅನ್ನ ಪ್ರಶ್ನಿಸಿ ಅವರು ನಾಳೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋ ಸಾಧ್ಯತೆ ಇದೆ. ಸಿಎಲ್ಪಿ ನಾಯಕನನ್ನಾಗಿ ಅಜಯ್ ಚೌಧರಿಯನ್ನ ಮಾಡಲಾಗಿದೆ. ಅವರ ಆಯ್ಕೆಗೂ ಕೂಡ ಏಕನಾಥ್ ಶಿಂಧೆ ಅವರ ಟೀಮ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಬಂಡಾಯ ಶಾಸಕರಿಗೆ ಭದ್ರತೆ ನೀಡುವಂತೆಯೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಈಗ Y+ ಭದ್ರತೆಯನ್ನ 15 ಶಾಸಕರ ಮನೆಗಳಿಗೆ ನೀಡಲಾಗಿದೆ. ಅನರ್ಹತೆ ನೋಟಿಸ್ಗೆ ಉತ್ತರಿಸಲು ಕಾಲಾವಕಾಶವನ್ನ ಕೋರಲಾಗಿರುವಂಥದ್ದು. 1 ವಾರಗಳ ಕಾಲಾವಕಾಶವನ್ನ ಕೊಡಬೇಕು ಅಂತ. 2/3 ಶಾಸಕರ ಬಲದ ಮೂಲಕ ಕಾನೂನು ಹೋರಾಟಕ್ಕೆ ಸಿದ್ಧತೆ. ಈ ರೀತಿಯಾದಂತಹ ಒಂದು ಸಿದ್ಧತೆಗಳು ಕೂಡ ಆಗಿದೆ. ಗುಜರಾತ್ನ ವಡೋದರಾದಲ್ಲಿ ಶಿಂಧೆಗೆ ಕಾನೂನು ಸಲಹೆಯನ್ನ ಕೂಡ ಕೊಡಲಾಗಿರುವಂಥದ್ದು. ಸೊ ಈ ರೀತಿಯಾಗಿ ಒಂದ್ ಕಡೆ ಉದ್ಧವ್ ಠಾಕ್ರೆ ಅವರು ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಏಕನಾಥ್ ಶಿಂಧೆ ಅವರು ಕೂಡ ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ರೆಬಲ್ ಶಾಸಕರ ಮನವೊಲಿಕೆಗೂ ಕೂಡ ಉದ್ಧವ್ ಠಾಕ್ರೆ ಅವರು ಪ್ರಯತ್ನ ಪಡ್ತಾ ಇರುವಂಥದ್ದು.
ಶಿವಸೇನೆಯಿಂದ ಒಂದು ಸಂಧಾನ, ಮತ್ತೊಂದು ಕಡೆ ಬೆದರಿಕೆ. ಒಂದ್ ಕಡೆ ಸಂಧಾನ ಮಾಡುವಂತಹ ಪ್ರಯತ್ನ, ಮತ್ತೊಂದು ಕಡೆ ಬೆದರಿಕೆ ಹಾಕುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಶಾಸಕರಿಗೆ ಉದ್ಧವ್ ಠಾಕ್ರೆ ಪತ್ನಿ ಭಾವನಾತ್ಮಕವಾಗಿ ಪತ್ರ ಬರೆದಿದ್ದಾರೆ. ಶವಗಾರಕ್ಕೆ ಶವ ಅಂತ ಹೇಳಿ ಸಂಸದ ಸಂಜಯ್ ರಾವತ್ ಅವರು ಬೆದರಿಕೆ ಹಾಕ್ತಿದ್ದಾರೆ. ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಪಕ್ಷದ ಬಗ್ಗೆ. ತಾವಿಷ್ಟು ದಿನ ಆ ಪಕ್ಷದಲ್ಲಿ ಇದ್ವಿ, ಪಕ್ಷದ ಋಣ ನಮ್ಮ ಮೇಲೆ ಇರುತ್ತೆ ಅನ್ನುವಂಥ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಎಲ್ರಿಗೂ ಇರುತ್ತೆ. ಸೊ ಹೀಗಾಗಿ ಈ ರೀತಿ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಉದ್ಧವ್ ಠಾಕ್ರೆ ಅವರ ಪತ್ನಿ ರಶ್ಮಿ ಅವರು ಭಾವನಾತ್ಮಕ ಪತ್ರವನ್ನ ಬರೆದಿದ್ದಾರೆ. ಮತ್ತೊಂದು ಕಡೆ ರಾವತ್ ಅವರು ಬೆದರಿಕೆ ಹಾಕ್ತಾ ಇದ್ದಾರೆ. ನೀವು ವಾಪಸ್ ಶಿವಸೇನೆಗೆ ಬರ್ತೀವಿ ಅಂತಂದ್ರೆ ಕೊನೆ ತನಕ ಕೂಡ ಶಿವಸೇನೆ ಬಾಗಿಲು ಓಪನ್ ಇರುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಶವಾಗಾರಕ್ಕೆ ಶವ ರವಾನೆಯಾಗತ್ತೆ, ಎಷ್ಟು ದಿನ ಹೋಟೆಲಲ್ಲಿ ಬಚ್ಚಿಟ್ಕೊಂಡಿರ್ತೀರಿ ಅಂತ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. वर्ष शिवसेनेचा बालेकिल्ला, शिवसेनेची खिंड लढवत ठेवली असे शेकडो शिवसैनिक, हजारो. मी व्यासपीठावरून समोर पाहत होतो. व्यासपीठावरून माझा आवाज येणार, माझा आवाज आता गुवाहाटीपर्यंत पण पोहोचतो, ऐकता येतो. ಇನ್ನು ಸಂಜಯ್ ರಾವತ್ ಬೆದರಿಕೆ ಹೇಳಿಕೆ ಬೆನ್ನಲ್ಲೇ ರಾಜ್ಯಪಾಲರು ಪ್ರವೇಶ ಮಾಡಿದ್ದಾರೆ. ಬಂಡಾಯ ಶಾಸಕರ ಭದ್ರತೆಗೆ ಕೇಂದ್ರ ಪಡೆ ಸಿದ್ಧವಾಗಿರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಕೇಂದ್ರ ಗೃಹ ಕಾರ್ಯದರ್ಶಿಗೆ ರಾಜ್ಯಪಾಲ ಬಿಎಸ್ ಕೋಶಿಯಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಜಯ್ ರಾವತ್ ಅವರ ಒಂದು ಬೆದರಿಕೆ ಹಿನ್ನೆಲೆಯಲ್ಲಿ ಭದ್ರತೆಗೆ ಅವರು ಕೋರಿರುವಂತದ್ದು, ಬಂಡಾಯ ಶಾಸಕರ ಭದ್ರತೆಗೆ ಕೋರಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಕಾರ್ಯದರ್ಶಿಗೆ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಂಬೈ ಪೊಲೀಸ್ ಕಮಿಷನರ್ ಹಾಗೂ ಡಿಜಿಪಿಗೂ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನವಿ ಮುಂಬೈನ ತಲೋಜಾ ತಲುಪಿದ್ದಾರೆ ಕೇಂದ್ರ ತುಕಡಿಗಳು. ಬಂಡಾಯ ಶಾಸಕರು ಮುಂಬೈಗೆ ಬಂದಿಳಿದ ಕೂಡಲೇ ಭದ್ರತೆಗೆ ತಯಾರಾಗಿರಿ. ಒಂದು ವೇಳೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳಾಗಬಾರದು. ಆ ನಿಟ್ಟಿನಲ್ಲಿ ಶಾಸಕರ ಭದ್ರತೆಗೆ ರಾಜ್ಯಪಾಲರು ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಗುವಾಹಟಿಯಲ್ಲಿದ್ದಾರೆ ಬಂಡಾಯ ಶಾಸಕರು. ನಾಳೆ ಅವರು ಮುಂಬೈಗೆ ಬಂದರೂ ಬರಬಹುದು. ಹಾಗಾಗಿ ಬಂದ ತಕ್ಷಣ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರದು. ಹಾಗಾಗಿ ಅವರ ಭದ್ರತೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ ಅವರೊಂದಿಗೂ ಕೂಡ ಅವರು ಮಾತನಾಡಿದ್ದು, ಬಂಡಾಯ ಶಾಸಕರು ಮುಂಬೈಗೆ ಬಂದಿಳಿದ ಕೂಡಲೇ ಅವರಿಗೆ ಭದ್ರತೆಯನ್ನ ಕೊಡಬೇಕು ಅಂತ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈ ಬಂಡಾಯ ಶಾಸಕರೆಲ್ಲರೂ ಗುವಾಹಟಿಯಲ್ಲಿದ್ದಾರೆ. ರಾವತ್ ಅವರು ಶವಾಗಾರಕ್ಕೆ ಹೋಗುತ್ತೆ ಶವಗಳು, ಎಷ್ಟು ದಿನ ನೀವು ಹೋಟೆಲ್ನಲ್ಲಿ ಅಡಗಿ ಕುಳಿತಿರ್ತೀರಿ, ಮುಂಬೈಗೆ ಬರಲೇಬೇಕಲ್ವಾ ಅಂತ ಏನು ಒಂದು ಬೆದರಿಕೆಯನ್ನ ಹಾಕಿದ್ರು. ಆ ನಿಟ್ಟಿನಲ್ಲಿ ಈಗ ಈ ಒಂದು ರೆಬಲ್ ಶಾಸಕರಿಗೆ ಮುಂಬೈಗೆ ಬಂದ ತಕ್ಷಣ ಅವರಿಗೆ ಭದ್ರತೆಯನ್ನ ಕೊಡಬೇಕು ಅಂತ ಅವರು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಈಗ ಆಲ್ರೆಡಿ ಒಂದು 15 ರೆಬಲ್ ಶಾಸಕರೇನಿದ್ದಾರೆ ಅವರ ಮನೆಗಳಿಗೆ Y+ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಮಹಾರಾಷ್ಟ್ರದಲ್ಲಿ ನಡೀತಾ ಇರುವ ಬೆಳವಣಿಗೆ ಕರ್ನಾಟಕದಲ್ಲಿ ವಾಕ್ಸಮರಕ್ಕೆ ಕಾರಣವಾಗಿದೆ. ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದು, RSS ವಿರುದ್ಧವೂ ಕಣ್ಣು ಕೆಂಪಗೆ ಮಾಡಿದ್ದಾರೆ. ಇದು ಕೇಸರಿ ಪಾಳೆಯವನ್ನ ಕೆರಳುವಂತೆ ಮಾಡಿದೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಪ್ರಾದೇಶಿಕ ಪಕ್ಷಗಳ ನಿರ್ನಾಮವೇ ಬಿಜೆಪಿ ಅಜೆಂಡಾ. ಕಾಂಗ್ರೆಸ್ ಮುಗಿತು, ಈಗ ಪ್ರಾದೇಶಿಕ ಪಕ್ಷ ಟಾರ್ಗೆಟ್. ಮಹಾರಾಷ್ಟ್ರ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೆಂಡಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಎಚ್ಡಿಕೆ, ಮಹಾರಾಷ್ಟ್ರ ಹೈಡ್ರಾಮದ ಹಿಂದೆ ಅಮಿತ್ ಶಾ ಇದ್ದಾರೆ. ರಾಜ್ಯದಲ್ಲೂ ಕಾಂಗ್ರೆಸ್ ಸಹಕಾರದಲ್ಲಿ ಅಮಿತ್ ಶಾ ಸರ್ಕಾರ ಕೆಡವಿದ್ರು ಎಂದಿದ್ದಾರೆ. ವಿರೋಧ ಪಕ್ಷಗಳೇ ಇರಬಾರದು ಅನ್ನುವುದು ಬಿಜೆಪಿ ಅಜೆಂಡಾ. ಕಾಂಗ್ರೆಸ್ ಮುಗಿತು, ಈಗ ಪ್ರಾದೇಶಿಕ ಪಕ್ಷಗಳನ್ನ ಗುರಿಯಾಗಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಅವತ್ತಿನ ಕೆಲವರು ಕಾಂಗ್ರೆಸ್ ನಾಯಕರ ಸಹಕಾರದಲ್ಲಿ ಅವತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲೇ ನಡೆದಿದ್ದು ಕರ್ನಾಟಕದಲ್ಲಿ. ಕರ್ನಾಟಕ ಟು ಮುಂಬೈ, ಇದು ಮುಂಬೈನಿಂದ ಸೂರತ್, ಸೂರತ್ನಿಂದ ಗೋವಾ, ನೆಕ್ಸ್ಟ್ ಇನ್ನೊಂದು ಜಾರ್ಖಂಡನೇ ಇರಬೇಕೇನೋ. ಅದರಿಂದ ಇವತ್ತು BJPಗೆ ವಿರೋಧ ಪಕ್ಷಗಳು ಇರಲೇಬಾರದು. ವಿರೋಧ ಪಕ್ಷಗಳನ್ನು ಸಂಪೂರ್ಣವಾಗಿ ದಮನ ಮಾಡಬೇಕು ಅಂತಕ್ಕಂಥದ್ದೇ ಯಾವ ಒಂದು BJP ಅಂಗಪಕ್ಷ ಅವರಿಗೆ ದುಡಿಮೆ ಮಾಡ್ತಕ್ಕಂಥ ಕಾರ್ಯಕರ್ತನ ತಯಾರು ಮಾಡಿದ್ದಾರಲ್ಲ, ಈಗ ಅದರ ಸಿದ್ಧಾಂತಗಳೇ ಯಾರೂ ಉಳಿಬಾರದು. BJP ಹೊರತುಪಡಿಸಿ ಯಾವುದೇ ಸರ್ಕಾರಗಳು ಈ ದೇಶದಲ್ಲಿ ಇರಬಾರದು. ಕಾಂಗ್ರೆಸ್ ಮುಕ್ತ ಆಯಿತು, ಈಗ ಪ್ರಾದೇಶಿಕ ಪಕ್ಷಗಳನ್ನು ಮುಕ್ತಗೊಳಿಸಬೇಕು ಅಂತೇಳಿ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಯತ್ನ ಪಟ್ಟರು. ಯಾಕೋ ಅದೇನೋ ಸ್ವಲ್ಪ ಹೋರಾಟ ಮಾಡಿ
ಮಮತಾ ಬ್ಯಾನರ್ಜಿ ಅವರು ಉಳಿಸ್ಕೊಂಡಿದ್ದಾರೆ. ಇದು ದೇಶ ಎಲ್ಲಿಗೆ ಫೈನಲ್ ಆಗಿ ತಗೊಂಡು ಹೋಗ್ತಾರೋ ಇಲ್ಲ ದೇಶದ ಜನ ಅಂತಿಮವಾಗಿ ಯಾವ ರೀತಿಯಲ್ಲಿ ಸ್ಪಂದಿಸ್ತಾರೋ ಇಲ್ಲ ಇದಕ್ಕೆ ಮುಂದಿನ ದಿನಗಳಲ್ಲಿ ಇಲ್ಲ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಸಬೇಕು ಅಂತೇಳಿ ಜನಗಳಲ್ಲಿ ಪರಿವರ್ತನೆ ಆಗ್ತದೋ ಕಾದು ನೋಡಬೇಕು. ಈ ನಾಡಿನಲ್ಲಿ ಆಗ್ತಾ ಇರತಕ್ಕಂಥ ಲೂಟಿ ಏನು ನಡೀತಾ ಇದೆ ಇವತ್ತು ಈ ಲೂಟಿಯನ್ನು ತಡಿಬೇಕು ಅನ್ನೋದಕ್ಕೋಸ್ಕರಲೇ ಜನರ ಬದುಕನ್ನು ಕಟ್ಟಿಕೊಡ್ಬೇಕು ಅಂತಲೇ ಒಂದು ಬಾರಿ ಸ್ವತಂತ್ರವಾದ ಸರ್ಕಾರ ಹೀಗೆ ನಡೀತಾ ಇದೆಯಲ್ಲ ಇದೆಲ್ಲದಕ್ಕೂ ಅಂತಿಮ ತೆರೆ ಎಳಿಲಿಕ್ಕೆ ನಾಡಿನ ಜನತೆಗೆ ಇವತ್ತು ಪ್ರತಿನಿತ್ಯ ಅದಕ್ಕೋಸ್ಕರಲೇ 5 ವರ್ಷದ ಒಂದು ಸ್ವತಂತ್ರ ಸರ್ಕಾರ ಕೊಡಿ ಅಂತಕ್ಕಂಥದ್ದು ಕೇಳ್ಕೊಂಡು ಹೊರಟಿದ್ದೇನೆ. ಆರ್ಎಸ್ಎಸ್ ಪ್ರಮುಖರಿಗೂ ತಲುಪುತ್ತಿದೆ ಪರ್ಸೆಂಟೇಜ್. ಮತ್ತೆ ರಾಜ್ಯದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೇನೆ. ಆರ್ಎಸ್ಎಸ್ ಅಭ್ಯರ್ಥಿಗಳು ಯುಪಿಎಸ್ಸಿ ಸೇರುವ ಯೋಜನೆ ಜಾರಿಯಲ್ಲಿದೆ ಎಂದಿದ್ದ ಕುಮಾರಸ್ವಾಮಿ ಇದೀಗ ಮತ್ತೆ ಆರ್ಎಸ್ಎಸ್ ವಿರುದ್ಧ ಗುಡುಗಿದ್ದಾರೆ. ಆರ್ಎಸ್ಎಸ್ನಿಂದಲೇ ಹಣ ಸಂಗ್ರಹವಾಗುತ್ತಿದೆ. ಆರ್ಎಸ್ಎಸ್ ಪ್ರಮುಖರಿಗೆ ಪರ್ಸೆಂಟೇಜ್ ತಲುಪಿಸಬೇಕು. ಇದಕ್ಕಾಗಿ ರಾಜ್ಯದ ಜನರ ದುಡ್ಡನ್ನ ಲೂಟಿ ಮಾಡ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಮತ್ತೆ ನಾನೇ ಸಿಎಂ ಆಗ್ತೇನೆ ಅಂತ ಮತ್ತೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಮಿಷನ್ ಲೆಕ್ಕ ಇಲ್ಲ ಇಲ್ಲಿ. ಇವತ್ತು ನಿಮ್ಮ ಗಮನಕ್ಕೆ ನಾನು ತರೋದು ಯಾವ RSS ಬಗ್ಗೆ ಚರ್ಚೆ ಮಾಡ್ತಾರೆ RSSನಲ್ಲೇ ಹೋಗಿ RSSನ ಒಂದು 2-3 ಜನ ಪ್ರಮುಖರಿದ್ದಾರೆ. ಅವರಿಗೆ ಪ್ರತಿಯೊಂದು ಕೆಲಸದ ಪರ್ಸೆಂಟೇಜ್ ಏನಿದೆ ಅವ್ರಿಗೆ ಇವರು ತಲುಪಿಸಲೇಬೇಕು. ಶಾಸಕರಿರಲಿ ಮಂತ್ರಿಗಳಿರಲಿ ರಾಜ್ಯದಲ್ಲಿ ಮುಂದಿನ ಚುನಾವಣೆ ನಡೆಸಬೇಕಲ್ಲ ಅದರ ನೇತೃತ್ವ ಒಂದೊಂದು 10 ಕೋಟಿ 20 ಕೋಟಿ 30 ಕೋಟಿ ಒಂದೊಂದು ಕ್ಷೇತ್ರಕ್ಕೆ ತಂದು ಸುರಿದು ಜನಗಳ ಮತ ಪಡಿಬೇಕಲ್ಲ ಅದಕ್ಕೆ ಹಣ ಸಂಗ್ರಹ RSSನಿಂದಲೇ ನೇರವಾಗಿ ನಡೀತಾ ಇದೆ. ಇವತ್ತು ರಾಜ್ಯದ ಜನತೆ ದುಡ್ಡು ಈ ರೀತಿ ಸ್ವೇಚ್ಛಾಚಾರವಾಗಿ ಲೂಟಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಈ ಸರ್ಕಾರದಲ್ಲಿ ನಡೀತಾ ಇದ್ದಲ್ಲ ಅವ್ರಿಗೇನು ಯಾವ ರೀತಿಯಲ್ಲಿ ಮರ್ಯಾದೆ ಆಗಲಿ ನಾಚಿಕೆ ಆಗಲಿ ಇವತ್ತು ಈ ರಾಜ್ಯದ ಜನರ ಜೊತೆ ಚೆಲ್ಲಾಟ ಆಡ್ತೀವಿ ಅಂತಕ್ಕಂಥ ಯಾವುದೇ ಆ ಭಯಭಕ್ತಿ ಅನ್ನೋದೇ ಇಲ್ಲ. ಏನು ಮಾಡಿದ್ರು ಜನತೆ ನಮ್ಗೆ ಓಟ್ ಹಾಕ್ತಾರೆ, ನಾವು ಯಾತಿಗೆ ಭಯ ಬೀಳಬೇಕು, ಇವತ್ತು ಹಿಂದುತ್ವದ ಹೆಸರಿನಲ್ಲಿ ನಾವು ಏನು ಬೇಕಾದ್ರೂ ಮಾಡ್ಕೋಬೋದು ಅಂತಕ್ಕಂಥದ್ದು ವಾತಾವರಣ ಅವರಿಗೆ ಆ ಧೈರ್ಯ ಇದೆ. ಆರ್ಎಸ್ಎಸ್ ಬಯದಿದ್ರೆ ತಿಂದ ಅನ್ನ ಜೀರ್ಣ ಆಗಲ್ಲ. ಸಿದ್ದರಾಮಯ್ಯ ಚಾಳಿ ಕುಮಾರಸ್ವಾಮಿಗೂ ಬಂದಿದೆ. ಕುಮಾರಸ್ವಾಮಿಗೆ ಠಕ್ಕರ್ ಕೊಟ್ಟಿರುವ ಕೆಎಸ್ ಈಶ್ವರಪ್ಪ ಸಿದ್ದರಾಮಯ್ಯ ಆರ್ಎಸ್ಎಸ್ ಬೈಯುತ್ತಿದ್ರು. ಈಗ ಅದೇ ಚಾಳಿ ಕುಮಾರಸ್ವಾಮಿಗೆ ಬಂದಿದೆ ಎಂದಿದ್ದಾರೆ. ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಇರೋದು ಒಂದೇ, ಅದು ಬಿಜೆಪಿಗೆ ಮೀಸಲು ಎನ್ನುವ ಮೂಲಕ ಮತ್ತೆ ಬಿಜೆಪಿ ಸರ್ಕಾರವೇ ಬರಲಿದೆ ಎಂದಿದ್ದಾರೆ. ಇನ್ನು ಮುಸ್ಲಿಮರ ಮತಗಳು ಬೇಡ ಎಂದು ಬಹಿರಂಗವಾಗಿಯೇ ಘೋಷಿಸಿದ್ದಾರೆ. ಅದಕ್ಕೆ ಹೇಳ್ತಲ್ಲ ಅವರಿಗೆ ತಿಂದು ಅನ್ನ ಜೀರ್ಣ ಆಗಲ್ಲ. RSS ಬಗ್ಗೆ ಮಾತಾಡ್ತಿದ್ರೆ ಸಿದ್ದರಾಮಯ್ಯ ಚಾಳಿಗೆ ಕುಮಾರಸ್ವಾಮಿ ಹೋಗ್ತಾ ಇದ್ದಾರೆ. ಹೋಗ್ಲಿ, ನಾವೇನ್ ಮಾಡ. RSS ಬೈದ್ಬಿಟ್ರೆ ಅವ್ರ ಲೆಕ್ಕ ಏನು ಅನ್ಕೊಂಡಿರೋದೇನು ಅವ್ರಿಬ್ರು ಕಾಂಗ್ರೆಸ್ JDS ಇಬ್ರು ಕೂಡ ಮುಸಲ್ಮಾನ್ ಓಟ್ ನಮಗೆ ಬಂದ್ಬಿಡುತ್ತೆ ಈ ಲೆಕ್ಕದಲ್ಲಿ ಇದೆ. ತಗೊಳ್ಳಿ ನೀವು, ನಾವೇನ್ ಬೇಡ ಅಂದಿಲ್ಲ. ನಾವು ಮುಸಲ್ಮಾನ್ ಓಟ್ ಮೇಲೆ ಬಹಳ ಕಡೆ ಡಿಪೆಂಡ್ ಆಗಿಲ್ಲ. ಮುಖ್ಯಮಂತ್ರಿ ಸ್ಥಾನ ಇರೋದು ಒಂದೇ ಕರ್ನಾಟಕ ರಾಜ್ಯದಲ್ಲಿ. ಅದು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಯಾರಿಗೂ ಹೋಗಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಕರ್ನಾಟಕ ರಾಜ್ಯದ ಸಂಘಟನೆನೂ ಬೆಳೆದಿದೆ, ಅಷ್ಟರ ಮಟ್ಟಿಗೆ ಅಭಿವೃದ್ಧಿನೂ ಕೂಡ ನಾವು ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ತುಂಬ ಸ್ಪಷ್ಟವಾಗಿರ್ತೇನೆ, ಮುಖ್ಯಮಂತ್ರಿ ಸ್ಥಾನ 2023ನೇ ಚುನಾವಣೆಯಲ್ಲಿ ಪೂರ್ಣ ಬಹುಮತ ಪಡಿತೇವೆ. ಬಿಜೆಪಿಯವರು ಮುಖ್ಯಮಂತ್ರಿ ಆಗ್ತೇವೆ. ನಾನು ಅವ್ರಿಗೆ ಬೀದಿಗೆ ಹೋಗಿ ಓಟು ಕೇಳಿಲ್ಲ, ಕೇಳೋದೂ ಇಲ್ಲ. ಓಟ್ ಕೊಡ್ತೀರಲ್ಲ ಜನ. RSS ಹೌದು, ನಾನು RSS ಬಗ್ಗೆ ಟೀಕೆ ಮಾಡ್ತೇವೆ, ಮಾಡ್ಕೊಳ್ಳಿ. ಜನ ನಿಮ್ಗೆ ಎಲ್ಲಿಡ್ತಾ ಇದ್ದಾರೆ ದಿನಕ್ಕೂ. 89 ಮೊದಲನೇ ಸರಿ ನಾನು ಸ್ಪರ್ಧೆ ಮಾಡಿದಾಗ 60 ಮುಸಲ್ಮಾನ್ ಬೂತ್, ಒಂದೇ ಒಂದು ಓಟ್ ಬಂದಿರಲಿಲ್ಲ. ಮೊನ್ನೆ 3,500 ಬಂದಿದೆ ಅದೇ ಬೂತ್. ಯಾಕೆ ಕೊಟ್ಟರು? ಇವರು ಕೆಲಸ ಮಾಡಿಕೊಡ್ತಾರೆ ನಮ್ಮನ್ನ. ನಂಬಿಕೆ ನಿಧಾನಕ್ಕೆ ಬರುತ್ತೆ, ಬರಲಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ನಮ್ಮ ಹಕ್ಕು. ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನ ಸಚಿವ ಅಶ್ವಥ್ ನಾರಾಯಣ್ ಸಮರ್ಥಿಸಿಕೊಂಡಿದ್ದು, ಶಿವಸೇನೆ ಬಿಜೆಪಿ ಜೊತೆಯಾಗಿ ಚುನಾವಣೆ ಎದುರಿಸಿದ್ದು ಬಿಜೆಪಿ ಅಧಿಕಾರಕ್ಕೆ ಬರಬೇಕಿರೋದು ನಮ್ಮ ಹಕ್ಕು ಎಂದಿದ್ದಾರೆ. ಬಿಜೆಪಿ ಯಾರನ್ನು ಮುಗಿಸುವ ಕೆಲಸ ಮಾಡಲ್ಲ ಎಂದಿದ್ದಾರೆ. ಬಿಜೆಪಿನ ಮುಗಿಸ್ಲಿಕ್ಕೆ ಬೇರೆಯವರು ಸೇರ್ಕೊಂಡ್ರಲ್ಲಿ. ಮಹಾರಾಷ್ಟ್ರದಲ್ಲಿ ನಮ್ಮ ಚುನಾವಣೆಯಲ್ಲಿ ಒಟ್ಟಿಗೆ ಸ್ಪರ್ಧೆ ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಶಿವಸೇನೆ. ಹಾಗಾಗಿ ನಮಗೆ ಏನಾದ್ರು ಮೋಸ ಆಗಿದ್ರೆ ಮಹಾರಾಷ್ಟ್ರದಲ್ಲಿ ಅದು ಬಿಜೆಪಿಗೆ ಬಳಸ್ಕೊಳ್ಳೋದಲ್ಲ, ನಮ್ಗೆ ಹಕ್ಕೋದು. ಇಟ್ ಇಸ್ ಅವರ್ ರೈಟ್. ಬಳಸ್ಕೊಳ್ಳೋಕ್ಕಲ್ಲ, ಬೇರೆಯವ್ರು ಬಳಸ್ಕೊಂಡಿರು. ಇವತ್ತು ನ್ಯಾಯಸಮ್ಮತವಾಗಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಹಾರಾಷ್ಟ್ರದಲ್ಲಿ ಇರಬೇಕಾಗಿತ್ತು. ಮಹಾರಾಷ್ಟ್ರದಲ್ಲಿ ಆಪರೇಷನ್ ಕಮಲ ಮುಗಿದ ಬಳಿಕ ಜಾರ್ಖಂಡ್ ಹಾಗೂ ರಾಜಸ್ಥಾನದಲ್ಲೂ ಬಿಜೆಪಿ ಆಪರೇಷನ್ ಕಮಲ ಮಾಡುತ್ತೆ ಎಂದು ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಮುಂದಿನ ವರ್ಷ ನಡೆಯುವ ರಾಜ್ಯ ವಿಧಾನಸಭಾ ಚುನಾವಣೆಗೆ ನಿಧಾನಕ್ಕೆ ಕಾವು ಏರುತ್ತಿದೆ ಎನ್ನಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಇಂದು ಅಪಘಾತಗಳ ಸರಮಾಲೆಯೇ ನಡೆದಿದೆ. ಕುಂದಾನಗರಿಯಲ್ಲಿ ಬೆಳ್ಳಂಬೆಳಗ್ಗೆ ಯಮಕಿಂಕರ ರಣಕೇಕೆ ಹಾಕಿದ್ದಾರೆ. ಇವತ್ತು ಎಲ್ಲೆಲ್ಲಿ ಅಪಘಾತ ಸಂಭವಿಸಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಬನ್ನಿ ನೋಡಿ.
ಇಂದು ಭಾನುವಾರ ಅಲ್ಲ, ಸಾವಿನ ವಾರ. 5 ಡೆಡ್ಲಿ ಆಕ್ಸಿಡೆಂಟ್, 10 ಜನ ದುರ್ಮರಣ. ರವಿವಾರ ಅಕ್ಷರಶಃ ಸಾವಿನ ದಿನವಾಗಿತ್ತು. ಸಾಲು ಸಾಲು ಅಪಘಾತ ಸಂಭವಿಸಿದ್ವು. ಜನರು ಸಾವಿನ ಮನೆ ಸೇರಿದ್ರು. ಬೆಳಗಾವಿಯಲ್ಲಿ ಇವತ್ತು ಬೆಳಗ್ಗೆ ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಸರ್ ಪಲ್ಟಿಯಾಗಿ ನಾಲೆಗೆ ಬಿತ್ತು. ದಾಸನಟ್ಟಿ, ಅಕ್ಕ ತಂಗೇರಹಾಳ, ಮಲ್ಲಾಪುರದ ಚಿಲಂಬಾವಿ, ಬಸವರಾಜ್ ಹನಮನ್ನವರ, ಆಕಾಶಗಸ್ತಿ, ಫಕೀರಪ್ಪ, ಮಲ್ಲಪ್ಪ ಸೇರಿದಂತೆ 7 ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಚಾಲಕನ ಅಜಾಗರೂಕತೆ, ನಿದ್ದೆಯ ಮಂಪರೆ ಅಪಘಾತಕ್ಕೆ ಕಾರಣ ಎನ್ನಲಾಗ್ತಿದೆ. ಘಟನಾ ಸ್ಥಳದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು DHO ಅವರ ಗಮನಕ್ಕೆ ತರಲಾಗಿದೆ. ಅದ್ರ ಬಗ್ಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡಿಸ್ಲಿಕ್ಕೋಸ್ಕರ ಸೊ ಅಲ್ಲಿ ಅವ್ರದ್ದು ಡಾಕ್ಟರ್ಸ್ ಟೀಮ್ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇದನ್ನ ಪೂರ್ತಿ ತನಿಖೆಯನ್ನ ಮಾಡಲಾಗಿದೆ. ಬೆಳಗಾವಿಯಲ್ಲೇ ಇದ್ದ ಸಿಎಂ ಬಸವರಾಜ ಬೊಮ್ಮಾಯಿ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ಘೋಷಿಸಿದ್ರು. ಗಾಯಾಳುಗಳ ಚಿಕಿತ್ಸಾ ವೆಚ್ಚ ಭರಿಸಲಾಗುತ್ತೆ ಎಂದು ತಿಳಿಸಿದ್ರು. ಯಾರು ತಿರ್ಕೊಂಡು ಅವ್ರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯನ್ನ ಸರ್ಕಾರದ ವತಿಯಿಂದ ಪರಿಹಾರ ಕೊಡ್ತೀವಿ ಮತ್ತು DC ಅವರು 2 ಲಕ್ಷ ರೂಪಾಯಿಯನ್ನ ಅವರು ಕೂಡ ಕೊಡ್ತಾರೆ. ಮತ್ತು ಯಾರು ಗಾಯಾಳುಗಳಾಗಿದ್ದಾರೆ ಅವ್ರು ಸಂಪೂರ್ಣವಾಗಿ ಅವ್ರ ವೆಚ್ಚವನ್ನ ಸರ್ಕಾರವೇ ಭರಿಸ್ತದೆ. ಭೀಕರ ಅಪಘಾತದಲ್ಲಿ 2 ಯುವಕರು ಬಲಿ. ರಾಯಚೂರು ಹೊರವಲಯದಲ್ಲಿ ಬೈಕ್ಗೆ ಲಾರಿ ಡಿಕ್ಕಿಯಾಗಿ 18 ವರ್ಷದ ತಿಪ್ಪಣ್ಣ, ಲಿಂಗಪ್ಪ ಅನ್ನೋರು ಮೃತಪಟ್ಟಿದ್ದಾರೆ. ಬೈಕ್ಗೆ ಲಾರಿ ಡಿಕ್ಕಿ, ಪತ್ನಿ ಸ್ಥಳದಲ್ಲಿಯೇ ಸಾವು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಬೈಕ್ಗೆ ಲಾರಿ ಡಿಕ್ಕಿಯಾಗಿ ಭದ್ರಾವತಿ ಮೂಲದ ಇರ್ಫಾನಾ ಅನ್ನೋರು ಮೃತಪಟ್ಟಿದ್ದಾರೆ. ಪತಿ ಅಲಿಗೆ ಗಂಭೀರ ಗಾಯಗಳಾಗಿದ್ದು ಚಳ್ಳಕೆರೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬರೋಬ್ಬರಿ 8 ವಾಹನಗಳ ಮಧ್ಯೆ ಡಿಕ್ಕಿ. ಬೆಂಗಳೂರು ಹೊರವಲಯದ ಹೊಸಕೋಟೆ ಟೋಲ್ ಪ್ಲಾಜಾ ಬಳಿ 2 ಬಸ್, 1 ಲಾರಿ, 1 ಗೂಡ್ಸ್ ವಾಹನ ಮತ್ತು 3 ಕಾರುಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. 8 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಲಾರಿ ಚಾಲಕ ಅಡ್ಡಾದಿಡ್ಡಿ ಚಾಲನೆ ಮಾಡಿದ್ದಕ್ಕೆ ಅನಾಹುತ ಸಂಭವಿಸಿದೆ. ಬೆಂಗಳೂರಿನ ಬಾಗಲೂರು ಕ್ರಾಸ್ ಬಳಿ ಕ್ಯಾಂಟರ್ ಲಾರಿ ಹಾಗೂ ಓಮ್ನಿ ಕಾರು ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಎದೆ ಜಲ್ ಎನಿಸುವಂತಿದೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಎಲ್ಲರೂ ಪಾರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜರ್ಮನಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಈ ವೇಳೆ ಜಾಗತಿಕ ಮಟ್ಟದಲ್ಲಿ ಎದೆಯುಬ್ಬಿಸಿ ಮಾತನಾಡಿರುವ ಪ್ರಧಾನಿ ಮೋದಿ, ಇನ್ಮುಂದೆ ಚಲ್ತಾ ಹೇ ಬಿಸಿನೆಸ್ ನಡೆಯೋದಿಲ್ಲ, ನಾವು ಎಲ್ಲಾ ರಂಗದಲ್ಲೂ ಅಭಿವೃದ್ಧಿಯತ್ತ ಮುನ್ನುಗ್ತಿದ್ದು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಭಾರತವನ್ನ ಗುಲಾಮಿಗಿರಿಯ ಕಡೆಗೆ ತಳ್ಳಲಾಗಿತ್ತು. ಯುರೋಪಿಯನ್ ರಾಷ್ಟ್ರಗಳ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ತೆರಳಿರುವ ಪ್ರಧಾನಿ ವಿಶ್ವದ ಎದುರು ಭಾರತದ ಶಕ್ತಿ ಏನೆಂದು ಹೇಳುವ ಮೂಲಕ ಸಂದೇಶ ರವಾನಿಸಿದ್ದಾರೆ. ಇನ್ನು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ಬೆಳಗ್ಗೆ ಮಾತನಾಡಿದ್ದ ಪ್ರಧಾನಿ ಮೋದಿ 1975ರ ತುರ್ತು ಪರಿಸ್ಥಿತಿ ಒಂದು ಕರಾಳ ದಿನ ಅಂತ ಬಣ್ಣಿಸಿದ್ರು. ಇನ್ನು ಪ್ರಜಾಪ್ರಭುತ್ವದ ತಾಯಿ ಭಾರತ ಅಂತ ತಿಳಿಸಿದರು. इसी समय उस डेमोक्रेसी को बंधक बनाने, डेमोक्रेसी को कुचलने का प्रयास किया गया था. आपातकाल का कालखंड, इमरजेंसी भारत के वाइब्रेंट डेमोक्रेटिक इतिहास में एक काले धब्बे की तरह है. लेकिन इस काले धब्बे पर सदियों से चली आ रही लोकतांत्रिक परंपराओं की श्रेष्ठता भी पूरी शक्ति के साथ विजयी हुई. लोकतांत्रिक परंपराएं इन हरकतों के लिए भारी पड़ी है. ಕಲಬುರಗಿಯ ಸೇಡಂ ರಸ್ತೆಯಲ್ಲಿ 3 ಕುಡುಕರು ಫುಲ್ ಟೈಟ್ ಆಗಿ
ಇನ್ನಷ್ಟು ಕುಡಿಯಲು ಕಾಸಿಲ್ಲದೆ ಹಾದಿ ಬೀದಿಯಲ್ಲಿ ಬಂದವರನ್ನ ಹಣಕ್ಕಾಗಿ ಪೀಡಿಸ್ತಾ ಇದ್ರು. ಅದೇ ದಾರಿಯಲ್ಲಿ ಕೂಲಿ ಮಾಡ್ಕೊಂಡು ಮನೆ ಕಡೆಗೆ ಬರ್ತಾ ಇದ್ದ ಕರೀಂ ಸಾಬ್ ಎಂಬಾತನನ್ನ ಅಡ್ಡಗಟ್ಟಿದ ಆರೋಪಿಗಳಾದ ಜಿತೇಶ್, ಕೇವಲ್ ಹಾಗೂ ಪ್ರೇಮ್ ಹಣಕ್ಕಾಗಿ ಪೀಡಿಸಿ ಕೊಲೆ ಮಾಡಿದ್ರು. ಕೊಲೆ ಬಳಿಕ ಸ್ಥಳದಲ್ಲಿ ಬಿದ್ದಿದ್ದ ಚಪ್ಪಲಿಯ ಬೆನ್ ಹತ್ತಿದ್ದ ಪೊಲೀಸರು ಬಾರ್ ಬಳಿಯ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳಿಗೆ ಕೋಳ ಹಾಕಿದ್ದಾರೆ. ಡಾರ್ಕ್ ಏರಿಯಾ ಅಲ್ಲಿನೇ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಆ ಸ್ಟೋನ್ ಅಲ್ಲಿರುವ ಸ್ಟೋನ್ ತಗೊಂಡು ಅವರು ಮುಖ ಮೇಲೆ ಹೊಡಿತಾರೆ, ಹೊಡೆದುಬಿಟ್ಟು ಬಂದ್ಬಿಡ್ತಾರೆ. ಆ ಗಾಯಗಳಿಂದ ಅವರು ಅಲ್ಲೇ ಕರೀಂ ಸಾಬ್ ಅವರು ಅಲ್ಲೇ ಡೆತ್ ಆಗ್ತಾರೆ. ಅಷ್ಟು ದುಡ್ಡು ಅಂತ ಏನೂ ಇಲ್ಲ, ಬಟ್ ಅವರು ಏನಂದರೆ ಕುಡಿಯಲಿಕ್ಕೆ ಮತ್ತು ಊಟ ಮಾಡಲಿಕ್ಕೆ ದುಡ್ಡು ಬೇಕಾಗಿದೆ. ಅದರಿಂದ ಅವರು ಡಿಮ್ಯಾಂಡ್ ಮಾಡುವಾಗ ದುಡ್ಡು ಡಿಮ್ಯಾಂಡ್ ಮಾಡಿರುವುದು ಮತ್ತು ಅವನು ಕೊಡಲ್ಲ ರೆಸಿಸ್ಟ್ ಮಾಡೋದು ಅಂತೂ ಮುಖ್ಯ ಉದ್ದೇಶ ಈ ಕೊಲೆ ಮಾಡಲಿಕ್ಕೆ. ಡಾರ್ಕ್ ಏರಿಯಾ ಇದರಲ್ಲಿ ಒಂದು ಅನಾಮಧೇಯ ಶವ ದೊರಕಿದೆ. ಅದರಲ್ಲಿ ಮೇಲ್ನೋಟಕ್ಕೆ ಮುಖದ ಮೇಲೆ ಇಂಜುರೀಸ್ ಇದೆ. ಮತ್ತು ಅವನ ವಯಸ್ಸು ಸುಮಾರು ಒಂದು 30ರಿಂದ 40 ವರ್ಷ. ಮತ್ತೊಂದು ಕಡೆ ದೇವರಿಗೆ ಬಿಟ್ಟ ಕೋಣ ತನ್ನನ್ನ ಹೊಡೆದವರನ್ನ ಅಟ್ಟಾಡಿಸ್ಕೊಂಡು ಹೋಗುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಶ್ರೀ ಕಂಟೆಮ್ಮ ದೇವಿಗೆ ಬಿಟ್ಟ ಕೋಣ ಈ ಒಂದು ಮಾಡಿರುವಂಥದ್ದು. ಇದೇ ಗ್ರಾಮದ ಅನಿಲ್ ದೇವರಾಜ್ ಹಾಗೂ ರೋಷನ್ ಅಲಿ ಎಂಬುವವರು ಕೋಣಕ್ಕೆ ಹೊಡೆದಿದ್ದಾರೆ. ಶತಕ ದಾಟಿದ್ದ ಟೊಮೆಟೊ ಬೆಲೆ ದಿಢೀರ್ ಇಳಿಕೆ. ದರ ಇಳಿಕೆಯಿಂದ ವ್ಯಾಪಾರಿಗಳು, ರೈತರು ಕಂಗಾಲು. ಕಳೆದೊಂದು ತಿಂಗಳ ಹಿಂದೆ ಸುರಿದ ಮುಂಗಾರು ಪೂರ್ವ ಮಳೆಗೆ ಟೊಮ್ಯಾಟೊ ಬೆಳೆ ಮಣ್ಣು ಪಾಲಾಗಿತ್ತು. ಟೊಮೆಟೊ ಬೆಳೆ ಹಾನಿಯಾಗಿದ್ರಿಂದ ಮಾರ್ಕೆಟ್ಗೆ ಪೂರೈಕೆ ಇರಲಿಲ್ಲ. ಹೀಗಾಗಿ ಎಲ್ಲೆಲ್ಲೂ ಟೊಮ್ಯಾಟೊ ಬೆಲೆ ಗಗನಕ್ಕೇರಿಬಿಟ್ಟಿತ್ತು. 1 ಕೆಜಿಗೆ 100 ರೂಪಾಯಿಯನ್ನು ಮೀರಿತ್ತು. ಎಂದು ಕಡಿಮೆಯಾಗುತ್ತೆ, ನಾಳೆ ಇಳಿಕೆಯಾಗುತ್ತೆ ಎಂದುಕೊಂಡಿದ್ದ ಗೃಹಿಣಿಯರಿಗೆ ಬೇಸರವೇ ತಂದಿತ್ತು. ಎಷ್ಟೋ ಮನೆಗಳಲ್ಲಿ ಟೊಮ್ಯಾಟೊ ಬಾತ್ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ರು. ಕೆಲ ದಿನಗಳಿಂದ ಟೊಮ್ಯಾಟೊ ಬೆಲೆ ಗಣನೀಯವಾಗಿ ಇಳಿಕೆಯಾಗಿದೆ. ಈಗಂತೂ ಬೆಂಗಳೂರಲ್ಲಿ 1 ಕೆಜಿ ಟೊಮ್ಯಾಟೊ ಬೆಲೆ 30ರಿಂದ 40 ರೂಪಾಯಿಗೆ ಇಳಿಕೆಯಾಗಿದೆ. ಕೆಲ ದಿನಗಳಲ್ಲಿ ಇನ್ನಷ್ಟು ದರ ಇಳಿಕೆಯಾಗೋ ಸಾಧ್ಯತೆ ಇದೆ. ಮಾರ್ಕೆಟ್ನಲ್ಲಿ ಟೊಮೆಟೊ ದರ ಏನೋ ಇಳಿಕೆಯಾಗ್ತಿದೆ. ಇಷ್ಟಾದ್ರೂ ಜನ ಮಾತ್ರ ಹೆಚ್ಚೆಚ್ಚು ಟೊಮೆಟೊ ಖರೀದಿಸ್ತಿಲ್ಲ ಎನ್ನುತ್ತಾರೆ ವ್ಯಾಪಾರಿ ಮಂಜುನಾಥ್. ಮುಂಚೆ ಟೊಮೆಟೊ ರೇಟು 100 ರೂಪಾಯಿ 120 ರೂಪಾಯಿ ಇದ್ದಾಗ ನಮಗೆ ವ್ಯಾಪಾರ ವಹಿವಾಟು ಚೆನ್ನಾಗಿತ್ತು. ಆದರೆ ಗ್ರಾಹಕರಿಗೆ ತೊಂದರೆ ಆಗೋದು, ಪರ್ಚೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ಏನಾಗಿದೆ ಅಂದರೆ ಟೊಮೆಟೊ ರೇಟು ಬೆಲೆ ಕಮ್ಮಿ ಆಗಿದೆ, 40 ರೂಪಾಯಿ 50 ರೂಪಾಯಿಗೆ ಬಂದಿದೆ. ಆದರೆ ನಮ್ಗೆ ವ್ಯಾಪಾರ ಇಲ್ಲ, ಜನರು ಮಾತ್ರ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ರೇಟು ಜಾಸ್ತಿ ಇದ್ದಾಗ ನಮಗೆ ಲಾಭ ಕಮ್ಮಿ ಇತ್ತು, ಆಗ ನಮಗೆ ವ್ಯಾಪಾರ ಚೆನ್ನಾಗಾಗೋದು. ಈಗ ಲಾಭ ಅದು ಇಟ್ಕೊಂಡು 1-2 ಕಾಸು ಮಾಡೋಣ ಅನ್ಕೊಂಡ್ರೆ ಈಗ ವ್ಯಾಪಾರನೇ ಆಗ್ತಿಲ್ಲ. ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಗ್ರಾಮಾಂತರ ಭಾಗದಿಂದ ಬೆಂಗಳೂರು ನಗರಕ್ಕೆ ಟೊಮ್ಯಾಟೊ ಸಪ್ಲೈ ಆಗುತ್ತೆ. ಮಳೆ ಕಾರಣದಿಂದ ಬೇಡಿಕೆಯಷ್ಟು ಟೊಮ್ಯಾಟೊ ಸರಬರಾಜು ಆಗ್ತಿದ್ದಿಲ್ಲ. ಆದ್ರೀಗ ಮಹಾರಾಷ್ಟ್ರದ ನಾಸಿಕ್ನಿಂದ ಬೆಂಗಳೂರಿಗೆ ಟೊಮ್ಯಾಟೊ ಲೋಡ್ ಬಂದಿದೆ. ಪೂರೈಕೆ ಹೆಚ್ಚಾಗಿದ್ರಿಂದ ಟೊಮ್ಯಾಟೊ ಬೆಲೆ ಇಳಿಕೆಯಾಗಿದೆ. ಸಗಟು ಮಾರುಕಟ್ಟೆಗಳಲ್ಲಿ ಟೊಮ್ಯಾಟೊ ದರ 25 ರೂಪಾಯಿ ಆಸುಪಾಸಿನಲ್ಲಿದೆ. ಲಾಸ್ಟ್ ಟೈಮ್ ಎಲ್ಲ 100, 150, 200 ಆ ಥರ ಇತ್ತು. ಸೊ ಈಗ 40 ರೂಪೀಸ್ ಆಗಿರೋದು ಸ್ವಲ್ಪ ಖುಷಿನೇ. ಇನ್ನೂ ಒಂದು 20 ರೂಪೀಸ್ ಆಗಬೇಕು. ನಾವು ಟೊಮೆಟೊ ಲಾಸ್ಟ್ ಟೈಮ್ ಎಲ್ಲ ಪರ್ಚೇಸೇ ಮಾಡಿಲ್ಲ. ಸೊ ಈಗ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೋತಾ ಇದೀವಿ. ಖುಷಿಯಾಗಿದೆ. ಅಂತೂ ಇಂತೂ ಟೊಮ್ಯಾಟೊ ಬೆಲೆ ಇಳಿಕೆ ಆಗ್ತಿರೋದು ಗ್ರಾಹಕರಿಗೆ ಖುಷಿ ತಂದಿದೆ. ಆದರೆ ರೈತರು ಮತ್ತು ವ್ಯಾಪಾರಿಗಳಿಗೆ ಮಾತ್ರ ದರ ಇಳಿಕೆ ಸಂಕಷ್ಟ ತರಿಸಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಭತ್ತ ಖರೀದಿಸುವ ನೆಪದಲ್ಲಿ ರೈತರಿಗೆ ಮೋಸ ಮಾಡಲು ಯತ್ನಿಸಿದ ಪ್ರಕರಣವನ್ನ 6 ವರ್ಷದ ಬಾಲಕ ಪತ್ತೆ ಮಾಡಿದ್ದಾನೆ. ಮಂಡ್ಯ ತಾಲೂಕಿನ ಕೋಣನಹಳ್ಳಿಯಲ್ಲಿ 4 ದಳ್ಳಾಳಿಗಳು ಭತ್ತ ಖರೀದಿಸಲು ಆಗಮಿಸಿದ್ರು. ಈ ವೇಳೆ 20 ಚೀಲ ತೋರಿಸಿ 28 ಚೀಲ ಭತ್ತ ತುಂಬಿಕೊಂಡಿದ್ರು. ಆದರೆ 6 ವರ್ಷದ ಬಾಲಕನೋರ್ವ ದಳ್ಳಾಳಿಗಳ ಕಳ್ಳತನದ ವಿಡಿಯೋ ಮಾಡಿದ. ಸದ್ಯ ದಳ್ಳಾಳಿಗಳು ಎಸ್ಕೇಪ್ ಆಗಿದ್ದು ನಂತರ ಸ್ಥಳಕ್ಕೆ ಬಂದ ಕ್ಯಾಂಟರ್ ಮಾಲೀಕ ನಮ್ಮವರು ತಪ್ಪು ಮಾಡಿದ್ದಾರೆ ಅಂತ ಕಣ್ಣೀರು ಹಾಕಿ ಹೈ ಡ್ರಾಮಾ ಮಾಡಿದ್ದಾನೆ.
ಮತ್ತೆ ತೂಕ ಮಾಡಿದ್ದು ಮತ್ತೆ ತುಂಬಾ ರೆಕಾರ್ಡ್ ಆಗಿತ್ತಾ? ಅಂದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಆಮೇಲೆ ಏನ್ ಮಾಡಿದೆ ರೆಕಾರ್ಡ್ ಮಾಡಿದ ವಿಡಿಯೋನ? ಅಪ್ಪನ್ ಕೊಟ್ಟೆ. ಅಪ್ಪಂಗ್ ತೋರಿಸ್ದಾ? ಅದ್ರಲ್ಲಿ ಜಾಸ್ತಿ ತಿಲ್ಲ ತುಂಬಿದ್ರಾ? ಅದನ್ನ ನೀವು ವಿಡಿಯೋ ಮಾಡ್ಕೊಂಡಿದ್ಯಾ? ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.